ಇನ್ನು ಪಾಕ್ನ ಸುಳ್ಳಿಗೆ ಸತ್ಯದ ಕನ್ನಡಿಯನ್ನ ಹಿಡಿಯುವಂತಹ ಕೆಲಸ ಭಾರತ ಮಾಡಿದೆ. ದಾಳಿಯ ದೃಶ್ಯವನ್ನ ಸಾಕ್ಷಿ ಸಮೇತ ಪಾಕ್ ಮುಖವಾಡವನ್ನ ಕಳಚಿದ ಭಾರತ. ಪಾಕ್ ಸುಳ್ಳಿಗೆ ಸತ್ಯದ ಕನ್ನಡಿ ಹಿಡಿದಿದೆ ಭಾರತ. ದಾಳಿಯ ದೃಶ್ಯ ಸಾಕ್ಷಿ ಸಮೇತ ಪಾಕ್ ಮುಖವಾಡವನ್ನ ಕಳಚಿದೆ ಭಾರತ. ವಿಡಿಯೋ ಸಮೇತ ವಿವರಿಸಿದ ಭಾರತೀಯ ಸೇನಾಧಿಕಾರಿಗಳು, ಭಾರತದ ದಾಳಿಗೆ 35ರಿಂದ 40 ಪಾಕ್ ಸೈನಿಕರು ಬಲಿಯಾಗಿದ್ದಾರೆ. ಚಕ್ಲಾಲ್ ಏರ್ಬೇಸ್, ಸಕ್ಕರ್ ಏರ್ಬೇಸ್ ಧ್ವಂಸ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತದ ದಾಳಿಗೆ 35ರಿಂದ 40 ಪಾಕ್ ಸೈನಿಕರು ಬಲಿಯಾಗಿದ್ದಾರೆ. ಇನ್ನು 100ಕ್ಕೂ ಹೆಚ್ಚು ಉಗ್ರರು ಹತ್ಯೆಯಾಗಿದ್ದಾರೆ. ಕಂದಹಾರ್, ಪುಲ್ವಾಮಾ ಮಾಸ್ಟರ್ ಮೈಂಡ್ಗಳು ಸಹ ಹತ್ಯೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇವತ್ತು ಡಿಜಿಎಂಒ ಸುದ್ದಿಗೋಷ್ಠಿಯಲ್ಲಿ ಹೇಳಲಾಯಿತು. 700ಕ್ಕೂ ಹೆಚ್ಚು ಪಾಕ್ ಡ್ರೋನ್ಗಳು ಚಿಂದಿ ಮಾಡಲಾಗಿದೆ ಭಾರತೀಯ ಸೇನೆಯಿಂದ. ಲಷ್ಕರ್ ಜೈಷ್ ಉಗ್ರರ ಶಿಬಿರಗಳು ಧ್ವಂಸ ಆಗಿವೆ. ಮುರಿದಿಕೆ, ಬೌಲಾಪುರ ಉಗ್ರ ತರಬೇತಿ ಕೇಂದ್ರಗಳನ್ನು ಸಹ ಉಡೀಸ್ ಮಾಡಲಾಗಿದೆ ಅಂತ ಇವತ್ತು ನಡೆಸಿದಂತಹ ಡಿಜಿಎಂಒ ಮತ್ತು 3 ಸೇನೆಯ ಅಧಿಕಾರಿಗಳು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳಲಾಯಿತು. ನಿನ್ನೆ ಅಲ್ಲಿನ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಏನ್ ಟ್ವೀಟ್ ಅನ್ನ ಮಾಡಿ ಭಾರತವನ್ನ ಹಿಮ್ಮೆಟ್ಟಿಸಿದ್ದೀವಿ, ಭಾರತದ ವಿರುದ್ಧ ನಾವು ಗೆದ್ದಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ತಕ್ಕ ಉತ್ತರವನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕೊಡಲಾಯಿತು. ಡಿಜಿಎಂಒ ಮತ್ತು 3 ಸೇನೆಯ ಅಧಿಕಾರಿಗಳು ಸೇರಿ ಸುದ್ದಿಗೋಷ್ಠಿಯನ್ನ ಮೊದಲ ಬಾರಿಗೆ ನಡೆಸಿದ್ರು ಕದನ ವಿರಾಮ ಘೋಷಣೆ ಆದ್ಮೇಲೆ. ಇನ್ನು ಈ ವೇಳೆ ಅವರು ಪಾಕಿಸ್ತಾನದ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಉಗ್ರರ ಸೇನಾ ನೆಲೆಗಳು ಹಾಗೂ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಿದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಕದನ ವಿರಾಮಕ್ಕೆ ಕಾಲು ಕಟ್ಟಿದ್ದೇ ಪಾಕಿಸ್ತಾನ. ನಿನ್ನೆ ಮಧ್ಯಾಹ್ನ 3:35ಕ್ಕೆ ಪಾಕ್ ಡಿಜಿಎಂಒನಿಂದ ನಮಗೆ ಕರೆ ಬಂತು. ಕದನ ವಿರಾಮಕ್ಕೆ ಮುಂದಾಗುವಂತೆ ನಮ್ಮನ್ನ ಭಿಕ್ಷೆ ಬೇಡಿದ್ದೇ ಪಾಕಿಸ್ತಾನ ಅಂತ ಡಿಜಿಎಂಒ ತಿಳಿಸಿದ್ದಾರೆ. ನಮ್ಮ ಗುರಿ ಈಡೇರಿತು, ಹಾಗಾಗಿ ಕದನ ವಿರಾಮಕ್ಕೆ ನಾವು ಒಪ್ಪಿಗೆಯನ್ನ ಸೂಚಿಸಿದ್ವಿ. ಆದ್ರೆ ನಿನ್ನೆ ರಾತ್ರಿ ಕದನ ವಿರಾಮ ಉಲ್ಲಂಘನೆ ಆಗಿದೆ ಪಾಕಿಸ್ತಾನದಿಂದ. ಕದನ ವಿರಾಮವನ್ನ ಉಲ್ಲಂಘಿಸಿದ ಪಾಕ್ಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮತ್ತೆ ದಾಳಿ ಮಾಡಿದ್ರೆ ಪ್ರತಿ ದಾಳಿ ನಮ್ಮಿಂದ ಆಗೋದು ನಿಶ್ಚಿತ ಅನ್ನುವಂತಹ ಖಡಕ್ ಸಂದೇಶವನ್ನ ಅವರಿಗೆ ರವಾನೆ ಮಾಡಲಾಗಿದೆ. 5 ಭಾರತೀಯ ವೀರ ಯೋಧರು ಈ ಸಂಘರ್ಷದಲ್ಲಿ ಹುತಾತ್ಮರಾಗಿದ್ದಾರೆ. ಪಾಕ್ ವಿರುದ್ಧ ದಾಳಿಗೆ ಸೇನೆಗೆ ಸಂಪೂರ್ಣ ಪರಮಾಧಿಕಾರ ನಮಗೆ ಸಿಕ್ಕಿದೆ ಅಂತಲೂ ಡಿಜಿಎಂಒ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಡಿಜಿಎಂಒ ರಾಜೀವ್ ಈ ಕದನ ವಿರಾಮ ಹೇಗೆ ಆಯ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ರು. ನಿನ್ನೆ ಮಧ್ಯಾಹ್ನ 3:35ಕ್ಕೆ ಪಾಕ್ ಡಿಜಿಎಂಒದಿಂದ ನಮ್ಮ ಭಾರತದ ಡಿಜಿಎಂಒ ಅವರಿಗೆ ಕಾಲ್ ಬರುತ್ತೆ. ನಂತರ ಕದನ ವಿರಾಮಕ್ಕೆ ಮುಂದಾಗುವಂತೆ ಅವರು ನಮಗೆ ಕಾಲ್ ಕಟ್ಟಿದವರೇ, ಭಿಕ್ಷೆ ಬೇಡಿದವರೇ ಅನ್ನುವಂತಹ ಸಂಗತಿಯನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ನಮ್ಮ ಗುರಿ ಈಡೇರಿತು, ಉಗ್ರರ ನೆಲೆಗಳನ್ನ ನಾವು ಧ್ವಂಸಗೊಳಿಸಿದ್ವಿ, ಹೀಗಾಗಿ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ವಿ ಅಂತ ತಿಳಿಸಿದ್ರು. 9 terror hubs left more than 100 terrorists killed, including high-value targets such as Yusuf Azhar, Abdul Malik Rauf and Mudassir Ahmed that were involved in the hijack of IC-814 and the Pulwama blast. With the Pak DGMO was conducted at 15:35 hours yesterday and resulted in cessation of cross-border firing and air intrusions by either side with effect from 1700 hours 10th of May, after he proposed that we cease hostilities. We also decided to further speak on the 12th of May, that's tomorrow, at 1200 hours to discuss the modalities that would enable the longevity of this understanding. ಇದು ಡಿಜಿಎಂಒ ರಾಜೀವ್ ಘಾಯ್ ತಮ್ಮ ಭಾರತೀಯ ಸೇನೆಯಿಂದ ಏನೆಲ್ಲ ಮಾಡಲಾಯಿತು, ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿ ಏನೆಲ್ಲ ನಡೆಸಿದ್ವಿ ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟರು. ಇದ್ರ ಜೊತೆಗೆ ಅವರು ಸಾಕ್ಷಿ ಸಮೇತ ಉಗ್ರರ ನೆಲೆಗಳನ್ನ ಹೇಗೆ ಧ್ವಂಸ ಮಾಡಿದ್ವಿ ಅನ್ನೋದನ್ನ ಡೀಟೇಲ್ಸ್ ಅನ್ನು ಸಹ ಅವರು ಹಂಚಿಕೊಂಡ್ರು. ಇನ್ನು ಇದೇ ವೇಳೆ ಕದನ ವಿರಾಮಕ್ಕೆ ಮೊದಲು ಬೇಡಿಕೆ ಇಟ್ಟಿದ್ದೇ ಪಾಕಿಸ್ತಾನ, ನಮ್ಮೊಂದಿಗೆ ಮಾತುಕತೆ ನಡೆಸಿದ್ದೇ ಪಾಕಿಸ್ತಾನ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಟ್ಟರು.
ನಾವು ಉಗ್ರರ ಅಡಗುತಾಣಗಳನ್ನು ಉಡೀಸ್ ಮಾಡಿದ್ದೀವಿ. ಮುರಿದಕ್ಕೆ ಉಗ್ರರ ತರಬೇತಿ ಕೇಂದ್ರವನ್ನು ಸಹ ನಾವು ಧ್ವಂಸಗೊಳಿಸಿದ್ದೀವಿ. ವಿಡಿಯೋ ಸಮೇತ ವಾಯು ಸೇನಾಧಿಕಾರಿ ವಿವರಣೆಯನ್ನ ನೀಡಿದ್ರು. ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಲಾಗಿದೆ. ಪಾಕಿಸ್ತಾನದ ಐಡಿಎಸ್ ಅನ್ನ ನಾವು ಧ್ವಂಸ ಮಾಡಿದ್ವಿ. ಪಾಕ್ ದಾಳಿಯಿಂದ ಭಾರತಕ್ಕೆ ಯಾವುದೇ ನಷ್ಟ ಆಗಿಲ್ಲ ಅಂತ ಏರ್ ಮಾರ್ಷಲ್ ಎಕೆ ಭಾರತಿ ಈ ಸುದ್ದಿಗೋಷ್ಠಿಯಲ್ಲಿ ಇದೇ ವೇಳೆ ಮಾತನಾಡಿದ್ರು. ವಾಯು ಸೇನೆಯಿಂದ ಏನೆಲ್ಲ ಮಾಡಲಾಯಿತು ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡ್ರು. ವಾಯು ಸೇನೆಯಿಂದ ನಮ್ಮ ಗುರಿ ಏನಿತ್ತು ಅದನ್ನ ನಾವು ಮುಟ್ಟಿದ್ದೀವಿ. ಮುರಿದಕ್ಕೆ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸುವಲ್ಲಿ ನಾವು ಭಾರತೀಯ ವಾಯುಸೇನೆ ಯಶಸ್ವಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡ್ರು. ಇದು ಭವಲ್ಪುರ್ ಉಗ್ರರ ನೆಲೆ ನೀವು ಗಮನಿಸ್ತಾ ಇದ್ದೀರಾ. ದಾಳಿಗೂ ಮೊದಲು ಅಲ್ಲಿ ಹೇಗಿತ್ತು, ದಾಳಿ ನಂತರ ಅಲ್ಲಿ ಹೇಗಿದೆ ಅನ್ನುವಂತಹ ನೀವು ಪಿಕ್ಚರ್ನ ನೀವು ಗಮನಿಸ್ತಾ ಇರಬಹುದು. ಧ್ವಂಸ ಮಾಡಿರೋದು ಭಾರತೀಯ ವಾಯುಸೇನೆಯಿಂದ ಧ್ವಂಸ ಮಾಡಿದ ನಂತರ ಅಲ್ಲಿನ ಸಿಚುವೇಶನ್ ಹೇಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು. ಇದು ಭುಲಾರಿ ಏರ್ ಬೇಸ್ನ ಪರಿಸ್ಥಿತಿ. ದಾಳಿಗೆ ಮೊದಲು ಅಲ್ಲಿ ಹೇಗಿತ್ತು, ದಾಳಿಯ ನಂತರ, ಭಾರತೀಯ ವಾಯುಸೇನೆಯಿಂದ ದಾಳಿ ಮಾಡಿದ ನಂತರ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಅಲ್ಲಿ ಯಾವ ರೀತಿ ಧ್ವಂಸ ಮಾಡಿದೆ ಭಾರತೀಯ ಸೇನೆ ಅನ್ನುವಂತಹ ಪಿಕ್ಚರ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಚುನಿಯನ್ ಏರ್ ಡಿಫೆನ್ಸ್ ರಡಾರ್. ಇಲ್ಲೂ ಸಹ ದಾಳಿಗೆ ಮೊದಲು ಅಲ್ಲಿ ಹೇಗಿತ್ತು, ಇನ್ನು ದಾಳಿಯ ನಂತರ ಹೇಗೆ ಆಗಿದೆ ಅನ್ನುವಂಥದ್ದನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ. ಚುನಿಯನ್ ಏರ್ ಡಿಫೆನ್ಸ್ ರಡಾರ್ನ ಪಿಕ್ಚರೈಸೇಷನ್ ಇದು. ಇನ್ನು ಪಸ್ರೂರು ಏರ್ ಡಿಫೆನ್ಸ್ ರಡಾರ್ನ ಪಿಕ್ಚರ್ ಅನ್ನ ನೀವು ಗಮನಿಸ್ತಾ ಇರಬಹುದು. ದಾಳಿಗೂ ಮೊದಲು ಯಾವ ರೀತಿ ಇತ್ತು, ದಾಳಿ ನಂತರ ಯಾವ ರೀತಿಯಲ್ಲಿ ಧ್ವಂಸ, ಭಾರತೀಯ ವಾಯುಸೇನೆಯಿಂದ ಅಲ್ಲಿ ಧ್ವಂಸ ಆದ ನಂತರ ಅಲ್ಲಿ ಯಾವ ರೀತಿ ಅಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ಸಹ ನೀವು ನೋಡ್ತಾ ಇರಬಹುದು. ರಹೀಮ್ ಯಾರ್ ಖಾನ್ ಏರ್ ಬೇಸ್ನ ಸಿಚುವೇಶನ್ ಕೂಡ ಹೊರತಾಗಿಲ್ಲ. ದಾಳಿಗೂ ಮೊದಲು ಇಲ್ಲಿ ಕ್ಯಾಂಪ್ಗಳೆಲ್ಲ ಇತ್ತು. ಆ ಪಿಕ್ಚರೈಸೇಷನ್ ನೀವು ನೋಡ್ತಿದ್ದೀರಾ. ದಾಳಿ ಆದ್ಮೇಲೆ ಅಲ್ಲಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿರೋದನ್ನ ಕಾಣಬಹುದು. ಇನ್ನ ಸರ್ಗೋಧಾ ಏರ್ ಬೇಸ್ನ ಪಿಕ್ಚರ್ ಅನ್ನು ಸಹ ನೀವು ನೋಡ್ತಾ ಇದ್ದೀರಾ, ದೃಶ್ಯಾವಳಿಗಳನ್ನ. ದಾಳಿಗೂ ಮೊದಲು ಅಲ್ಲಿ ಹೇಗಿತ್ತು ಪಿಕ್ಚರು, ದಾಳಿ ನಂತರ ಅಲ್ಲಿ ಕಂಪ್ಲೀಟ್ ಆಗಿ ಧೂಳಿಪಟ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಸರ್ಗೋಧಾ ಏರ್ ಬೇಸ್ನ ಸದ್ಯ ದಾಳಿ ಆದ್ಮೇಲೆ ಈಗ ಇರುವಂತಹ ಸಿಚುವೇಶನ್ ಅಲ್ಲಿ ಹೇಗಿದೆ ಅನ್ನೋದನ್ನ ವಿತ್ ಪ್ರೂಫ್ ನಮ್ಮ ಭಾರತೀಯ ವಾಯುಸೇನೆಯ ಅಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡ್ರು. His air bases, command centers, military infrastructure, air defense systems across the entire Western Front. The bases we struck include Chaklala, Rafiki, and mind you, Chaklala is Islamabad. Rahim Yar Khan, Sakar, sending a clear message that aggression will not be tolerated. This was followed by strikes at Sargodha, Bholari, Jacobabad. Defense preparedness ensured that there was no damage on the ground either to the military installations or to the civilians. However, the enemy had yet again shown that he wanted to up the ante and he wanted a fight. ನೌಕಾ ಸೇನಾಧಿಕಾರಿ ಪ್ರಮೋದ್ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಪಾಕ್ ವಿರುದ್ಧ ನೌಕಾ ಸೇನೆ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸಿದೆ. ಪಾಕ್ ನೌಕಾನೆಲೆ ಧ್ವಂಸದ ಬಗ್ಗೆ ಸಾಕ್ಷ್ಯವನ್ನ ಬಿಡುಗಡೆ ಮಾಡಲಾಯಿತು. ಕರಾಚಿ ಬಂದರಿನ ಮೇಲೆ ನಾವು ಗುರಿಯನ್ನ ಇಡ್ಲಾಗಿತ್ತು. ಕರಾಚಿ ಬಂದರಿನ ಮೇಲೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡ್ರು. ಭಾರತದ ಯುದ್ಧ ನೌಕೆ ಸನ್ನದ್ಧವಾಗಿತ್ತು. ಪಾಕ್ ನೇವಿ ಬಾಲ ಬಿಚ್ಚಿದ್ದರೆ ತಕ್ಕ ಉತ್ತರವನ್ನ ನಾವು ಕೊಡ್ತಾ ಇದ್ವಿ ಅನ್ನುವಂತಹ ಮಾಹಿತಿಯನ್ನ ನೌಕಾ ಸೇನಾಧಿಕಾರಿ ಪ್ರಮೋದ್ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರು. ಕರಾಚಿ ಬಂದರಿನ ಮೇಲೆ ನಾವು ಗುರಿಯನ್ನ ಇಟ್ಟಿದ್ವಿ, ಆದ್ರೆ ಆ ಕಡೆ ನೌಕಾನೆಲೆಯಿಂದ ನೌಕಾಪಡೆಯಿಂದ ಯಾವುದೇ ದಾಳಿ ನಡೆದಿಲ್ಲ. ಹೀಗಾಗಿ ಕರಾಚಿ ಬಂದರಿನ ಮೇಲೆ ಗುರಿಯನ್ನ ನಾವು ಇಟ್ಟಿದ್ವಿ ಅನ್ನುವಂತಹ ಮಾಹಿತಿಯನ್ನ ತಿಳಿಸಿದ್ದಾರೆ. You may be aware that we tested and refined tactics and procedures at sea during multiple weapon firings in the Arabian Sea within 96 hours of the terrorist attack to strike select targets at sea and on land, including Karachi at time of our choosing. The forward deployment of the Indian Navy compelled Pakistani naval and air units to be in a defensive posture, mostly inside harbors or very close to the coast, which we monitored continuously. You may be aware that we tested and refined tactics and procedures.
ಇದು ಭಾರತೀಯ ಮೂರು ಸೇನಾಧಿಕಾರಿಗಳು ಹಾಗೂ ಡಿಜಿಎಂಒ ಸಂಜೆ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ವಿತ್ ಸಾಕ್ಷಿ ಅಂದ್ರೆ ವಿತ್ ಪ್ರೂಫ್ ಪಾಕಿಸ್ತಾನದ ಮೇಲೆ ನಾವು ಯಾವ ರೀತಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ವಿ, ಏನೆಲ್ಲ ಅವರ ಧ್ವಂಸ ಆಯಿತು ಅನ್ನೋದರ ಮಾಹಿತಿಯನ್ನ ಹಂಚಿಕೊಂಡ್ರು.